ನಾನು 25 ಇಯರ್ಸ್ ಇಂದ ಮಾಡಿದೀನಿ ಅವ್ನಿಗೆ. ಆಕ್ಚುಲಿ ಟಿವಿನೇ ಇಲ್ಲ ನನ್ನ ಮನೆಯಲ್ಲಿ, ಇಡೀ ಮನೆಯಲ್ಲಿ ಟಿವಿನೇ ಇಲ್ಲ. ನಾನು ಐ ಡಿಡ್ಂಟ್ ಇವನ್ ಟಚ್ ಇಟ್. ಯಾಕೆ? ಐ ಗಿವ್ ಅಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಹೋಮ್ ಟೂರ್ ಮಾಡ್ತೀನಂತ. ಸೊ ಇವತ್ತು ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಬಟ್ ಚೂರು ಗಲೀಜಾಗೆ ಇರುತ್ತೆ ಬಿಕಾಸ್ ಮಗು ಇದೆ ಆ್ಯಂಡ್ ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಅದಕ್ಕೆ ನನ್ನ ರೂಮ್ ಅಂತೂ ಬಿಡಿ, ಅದು ಬರುತ್ತೆ ನೋಡಿ ಅಪಾರ್ಟು. ಬಟ್ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಬನ್ನಿ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ಮಾಡ್ತಾ ಇರೋದು ನನ್ನ ಗರಾಜು. ಆ್ಯಂಡ್ ಗರಾಜ್ ನೋಡಿ. ಸೊ ಬೇಸಿಕ್ಲಿ ಇಲ್ಲಿ ಒಳ್ಳೆ ಸ್ಪೇಸ್ ಇದೆ ಆ್ಯಂಡ್ ಇಲ್ಲಿ ಒಂದು ರೂಮ್ ಬೇರೆ ಇತ್ತು. ಆ ರೂಮಲ್ಲಿ ಬೇಸಿಕ್ಲಿ ನಾವು ಸೆಕ್ಯೂರಿಟಿ ಇಲ್ಲಾಂದರೆ ಯಾರೊಬ್ಬರು ಇರ್ತಾರಂದರೆ ಆ ರೂಮ್ ಕೊಡ್ತಾಯಿದ್ವಿ. ಆ್ಯಂಡ್ ಎರಡು ಫ್ಯಾಮ್ಲಿ ಬಂದಿದ್ದರು ಸೆಕ್ಯೂರಿಟಿ ಆಗಿ ಆ್ಯಂಡ್ ಅವ್ರು ಹೊರಟರು ಇಲ್ಲಿಂದ. ಒಂಚೂರು ವರ್ಷ ಇದ್ದು. ಸೊ ಇವಾಗ ಸದ್ಯಕ್ಕೆ ಯಾರೂ ಇಲ್ಲ. ಆ್ಯಂಡ್ ಇದೆ ನನ್ನ ಮನೆ. ಸೊ ನೋಡಿ, ಸೊ ಇದು ಸೊ ಈ ಮನೆಗೆ ನಾವು ಆಲ್ಮೋಸ್ಟ್ ಒಂದು 5 ವರ್ಷ ಆಗಿದೆ ಬಂದು. ಆ್ಯಂಡ್ ಇಲ್ಲಿ ಫುಲ್ ಸ್ಟೇರ್ಸಿಂದ ಹಿಡ್ದು ಎಲ್ಲ ರೆನೋವೇಟ್ ಮಾಡಿಕೊಂಡು ಬಂದ್ವಿ. ಸೊ ಬಂದಾಗಲೇ 1 ವರ್ಷದಲ್ಲಿ ಎಲ್ಲ ರೆನೋವೇಟ್ ಮಾಡಿದ್ವಿ. ಸೊ ಮಳೆ ಬಂದಾಗ ಇಲ್ಲಿ ಗ್ಲಾಸ್ ಹಾಕಿದ್ದೇವಲ್ಲ, ಗ್ಲಾಸು ಗ್ರಿಲ್ಲು ಎಲ್ಲ ಹಾಕಿದ್ರಿಂದ ಮಳೆ ಸ್ಟೆಪ್ಸ್ ಮೇಲೆ ಬರೋಲ್ಲ. ಸೊ ಬೇಸಿಕ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಕಮ್ಮಿ. ಸೊ ಬನ್ನಿ ಮೇಲೆ ಹೋಗೋಣ. ನನ್ನ ಮನೆ 3ನೇ ಫ್ಲೋರ್ ಇರ್ಬೋದು. ಸೊ ಎಂಟರ್ ಆದಂಗೆ ಇಲ್ಲಿ ಒಂದು ಸ್ಟೂಲ್ ಹಾಕಿತ್ತೆ ಆ್ಯಂಡ್ ಎಂಟರ್ ಆದಂಗೆ ಜನರು ದೇವ್ರೂ ನೋಡ್ಬೋದು. ಒಂದು ಕೃಷ್ಣ, ಒಂದು ಗಣೇಶ. ಸೊ ಹಾಗೆ ಇಲ್ಲಿ ಏನಂದ್ರೂ ಫೆಸ್ಟಿವಲ್ ಮಾಡ್ತಾಯಿದ್ರೆ ಈ ಏರಿಯಾನಲ್ಲಿ ಡೆಕೋರೇಷನು ಎಲ್ಲ ಚೆನ್ನಾಗಿರುತ್ತೆ. ಅದು ಕ್ಯಾಂಡಲ್ಸು, ಈ ದಿವಾಲಿ ಟೈಮಲ್ಲೆಲ್ಲ ಕ್ಯಾಂಡಲ್ಸು ಅದೆಲ್ಲ ಸಕ್ಕತ್ತಾಗಿರುತ್ತೆ ಇಲ್ಲಿ ಡೆಕೋರೇಟ್ ಮಾಡೋಕ್ಕೆ. ಆ್ಯಂಡ್ ಇಲ್ಲೂ ನಿಮಗೆ ಒಂಥರ ವ್ಯೂ ಚೆನ್ನಾಗಿದೆ. ಸೊ ಬೇಸಿಕ್ಲಿ ಆ ಮರ ಇದೆಯಲ್ಲ, ಆ ಮರ ಚೆರಿ ಬ್ಲಾಸಮ್ ಬಿಡುತ್ತೆ. ಸೊ ಚೆರಿ ಬ್ಲಾಸಮ್ ಸೀಸನಲ್ಲಿ ಆ ಮರ ತುಂಬ ಚೆನ್ನಾಗಿ ಕಾಣುತ್ತೆ. ನಂದು ಕೆಲವು ಇನ್ಸ್ಟಾ ಸ್ಟೋರೀಸಲ್ಲಿ ಜನರು ನೋಡಿರ್ತೀರ. ಸೊ ಅದೇ ಮರ. ಸೊ ತುಂಬ ಒಂದು ಫುಲ್ ಪಿಂಕ್ ಆಗಿರುತ್ತೆ ಆ ಮರ. ಆಲ್ಸೋ ಇಲ್ಲಿ ಮಧ್ಯ ಜಾಗ ಕೊಟ್ಟಿದ್ದಾರಲ್ಲ, ಅದು ಲಿಫ್ಟ್ ಹಾಕೋಕ್ಕೆ ಜಾಗ. ಆ್ಯಂಡ್ ಲಿಫ್ಟ್ ಹಾಕಿಸ್ಬೇಕು ಬಿಕಾಸ್ ಯಾರನ್ನು ತುಂಬ ಓಲ್ಡ್ ಆಗಿರೋರು ಬಂದರೆ ನಮ್ಮ ಮನೆಗೆ ಹತ್ತಕ್ಕೆ ಕಷ್ಟ ಮೂವ್ ಮಾಡಿ. ಸೊ ಅದಕ್ಕೆ ಲಿಫ್ಟ್ ಪ್ರಾಬ್ಲಿ ನಾನು ಒಂದು 2-3 ವರ್ಷ ಆಗುತ್ತೆ ಹಾಕ್ಸ್ಮೇಲೆ ಯಾರಿಗೇ ಆಗಿರಲಿ ಈಸಿ ಬರೋಕ್ಕೆ ನಮ್ಮ ಮನೆ. ಸೊ ಇವಾಗ ಮನೆಗೆ ಒಳಗಡೆ ಹೋಗ್ಬಿಟ್ಟು ಏನೇನಿದೆ ಅಂತ ತೋರಿಸೋಣ. ಫೈನಲಿ ನಮ್ಮ ಮನೆ ಒಳಗಡೆ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನನ್ನ ಹಾಲಲ್ಲಿ ಇಬ್ಬರು ಕೂತಿದ್ದಾರೆ ರೆಡಿಯಾಗಿ. ನಾನೇ ಇವ್ರಿಗೆ ಫೋರ್ಸ್ ಮಾಡಿಬಿಟ್ಟು ಕೂರಿಸಿದ್ದೀನಿ ನೋಡಿ. ಅದಕ್ಕೆ ಗುಡ್ ಗರ್ಲ್ಸ್ ಥರ ಕೂತಿದ್ದಾರೆ. ಸೊ ಇದೇ ನನ್ನ ಹಾಲು. ಇಲ್ಲೇ ನಾವು ಜನರಲಿ ಹಾಲಲ್ಲಿ ಇರೋವಾಗ ಮಂಕುನ ಇಲ್ಲಿ ಮಲಗಿಸ್ಬಿಟ್ಟು ನಮ್ಮ ಕೆಲಸ ಮಾಡ್ಕೊತೀವಿ. ಇದು ಅದರದ್ದು ಪ್ಲೇ ಏರಿಯಾ. ಇವಾಗಲೇ ತೋರಿಸಿದ್ನಲ್ಲ, ಪ್ಲೇ ಮಾಡಿಕೊಂಡು ಆಟ ಆಡುತ್ತೆ. ಸೊ ಇಲ್ಲೇ ಒಂದು ಸ್ಟೇರ್ ಕೇಸು, ಆಮೇಲೆ ಕೃಷ್ಣ ಎಲ್ಲ ಇದೆ. ಈ ಕೃಷ್ಣ ಅಂತೂ ಸಕ್ಕತ್ತಾಗಿತ್ತು. ಎಲ್ಲಿಂದ ತಂದಮ್ಮ ಈ ಕೃಷ್ಣ? ಇದು ಒಬ್ರ ಹತ್ರ ನಾವು ಆರ್ಡರ್ ಮಾಡಿದ್ವಿ, ಫ್ಯಾಮಿಲಿಲಿ ಎಲ್ಲರೂ ಅವ್ರ ಹತ್ರ ತಗೊಂಡ್ರು ಅಂತ. ಓಕೆ, ಮಲ್ಲೇಶ್ವರಮಿಂದನಾ? ಸೊ ಮಲ್ಲೇಶ್ವರಮಿಂದ ಈ ಕೃಷ್ಣ ತೊಗೊಂಡ್ರು. ಆ್ಯಕ್ಚುಲಿ ನನಗೆ ಈ ಕೃಷ್ಣ ತುಂಬ ಇಷ್ಟ, ತುಂಬ ಚೆನ್ನಾಗಿದೆ, ಎತ್ತಾಗಿ ಕಾಣುತ್ತೆ. ಸೊ ಇವರಿಬ್ಬರು ನಮ್ಮ ಪಾರ್ಟಿ. ಸೊ ಈ ಕಡೆ ಇರೋದು ನಮ್ಮಪ್ಪದು ಅಮ್ಮ, ಇದು ನಮ್ಮಮ್ಮನಮ್ಮ. ಸೊ ಸೊ ಬನ್ನಿ ಕಿಚನಿಗೆ ಹೋಗೋಣ. ನಮ್ಮ ಡೈನಿಂಗ್ ರೂಮು. ನಾನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾ ಒಬ್ಬನೇ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡೋದು. ಎಲ್ಲೋದ್ರೂ ನಂಗೆ ಡೈನಿಂಗ್ ಟೇಬಲ್ ಇಷ್ಟ, ಆಯಿತಾ. ಇವಳು ಸ್ಟಾರ್ಟಿಂಗ್ ಕೂತ್ಕೊತಾ ಇರಲಿಲ್ಲ, ಆಮೇಲೆ ನಾನು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ನಲ್ಲ, ನನ್ನ ಪ್ಲೇಸಲ್ಲೇ ಕೂತ್ಕೊತಾಳೆ. ಚಿಕ್ಕ ವಯಸ್ಸಿಂದ ಹೆಂಗಾಗುತ್ತಂದರೆ ನನ್ನ ಪ್ಲೇಸ್ ಎಲ್ಲ ಅಂತ ತೋರಿಸ್ಬಿಡ್ತೀನಿ ಫಸ್ಟು. ಸೊ ಅಲ್ಲಿ ಚೇರ್ ಇಲ್ಲ, ಆ ಕಾರ್ನರಲ್ಲಿ ನನ್ನ ಪ್ಲೇಸು. ಓಕೆ, ಸೊ ಡೈನಿಂಗ್ ಟೇಬಲ್ ಬಂದಾಗಿಂದ ನಾನು ಕುತ್ಕೊಂಡು ತಿಂತಾಯಿದ್ದೆ. ಆವಾಗ ನಮ್ಮ ಅಪ್ಪನೂ ರೂಲ್ ಮಾಡಿದರು ಎಲ್ಲರೂ ಡೈನಿಂಗ್ ಟೇಬಲಲ್ಲಿ ಕುತ್ಕೊಬೇಕು ಅಂತ. ಸೊ ಆವಾಗ ಎಲ್ಲರೂ ಕುತ್ಕೊಂಡು ಆಮೇಲೆ ಬಿಟ್ಬಿಟ್ರು. ನಾನು ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಅಕ್ಕ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು ಅದೇ ಜಾಗದಲ್ಲಿ. ಹಾಂ, ಸೊ ಇದೇನು ರಿವೆಂಜ್?
ಯಾ ನಮ್ಮಮ್ಮನೂ ಅದೇ ಮಾಡ್ತಾರೆ. ತರಕಾರಿ ಹಚ್ಚೋವಾಗಲ ನನ್ನ ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. The main advantage what I got is my pregnancy. I could teach you good lessons which I always learned in my life. ಗೈಸ್ ಇವ್ರು ಪ್ರೆಗ್ನೆಂಟ್ ಆದಮೇಲೆ ಯಪ್ಪ ಮದುವೆ ಪ್ರೆಗ್ನೆಂಟ್ ಮುಂಚೆನೂ ಮದುವೆ ಇತ್ತಲ್ಲ, ಮದುವೆನಲ್ಲೂ ನಂಗೆ ಎವ್ವಿ ಓಡಾಡಿಸಿದ್ದಾಳೆ, ಎವ್ವಿ ಕಾಟ ಕೊಟ್ಟಿದ್ದಾಳೆ. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಅದೇ. ಸೊ ಬೇಸಿಕ್ಲಿ ನಾನು ಮನೆಯಲ್ಲಿ ಜಾಸ್ತಿ ಕೆಲಸ ಎಲ್ಲ ಮಾಡ್ತಾ ಇರಲಿಲ್ಲ. ಹೆಲ್ಪ್ ಅಂದರೆ ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆ. ಅದ್ರ ಬಿಟ್ಟು ನಾನು ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ. ನಮ್ಮ ಅಕ್ಕನೇ ಎಲ್ಲ ಮಾಡ್ತಾಯಿದ್ದು ನನಗೆ. ಸೊ ಆ 1.5 year ಕೊಟ್ಟಿದ್ದ ಕಾಟ ಎಲ್ಲದಕ್ಕೂ ರಿವೆಂಜ್ ತೊಗೊಂಡ್ಬಿಟ್ಟಿದ್ದಾಳೆ. ಅಷ್ಟೇನಿಲ್ಲ, ನಾನು 25 years ಇಂದ ಮಾಡಿದ್ದೀನಿ ಗೈಸ್ ಇವಳು ಸ್ಟಾರ್ಟಿಂಗು ಎಲ್ಲ ಸೈಲೆಂಟ್ ಆಗಿದ್ಲು. 1.5 year ಸೈಲೆಂಟಾಗಿ ಕೆಲಸ ಮಾಡ್ಕೊಂಡ್ಬಿಟ್ಲು. ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಬಾಯಿ ತೆಗಿಯೋದು. ಯಾವಾಗ ಕೆಲಸ ಆಗುತ್ತೋ ಅವಾಗ ಮಾತಾಡ್ಬೇಕು, ಅಲ್ಲಿ ತನಕ ಸರಿ. ಸೊ ಇದು ನಮ್ಮ ಲಿವಿಂಗ್ ಏರಿಯಾ. ನಮ್ಮ ಕಿಚನ್ ತೋರಿಸಿಲ್ಲ, ಮರ್ತದೆ. ಸೊ ಇಲ್ಲಿ ಜನರಲಿ ಊಟ ಆದಮೇಲೆ ಕೈ ತೊಳ್ಕೊಳ್ಳೋ ಜಾಗ. ಸೊ ನಮ್ಮ ಮನೆಯಲ್ಲಿ ಬೇಸಿಕ್ಲಿ ಫಸ್ಟ್ ಅಲ್ಲೇ ತಟ್ಟೆ ಅಂದರೆ ಕೈ ತೊಳ್ಕೊಂಡು ಆಮೇಲೆ ಕಿಚನಲ್ಲಿ ಎಂಟರ್ ಆಗುತ್ತಲ್ಲ. ಸೊ ಅದಕ್ಕೆ ಇಲ್ಲಿ ಕಿಚನ್ ಫುಲ್ ರೆನೋವೇಟ್ ಮಾಡಿಸಿದ್ವಿ. ಸೊ ನಮ್ಮ ಮುಂಚೆ ಇರೋ ಕಿಚನು ಫುಲ್ ಬ್ರೌನ್ ಆಗಿತ್ತು. ಸೊ ನಾವೆಲ್ಲ ಇದು ಸ್ಟೋನ್ ಟಾಪಿಂಗು, ಆಮೇಲೆ ಫುಲ್ ಕ್ಯಾಬಿನೆಟ್ಸು ಎಲ್ಲ ಮಾಡಿಸಿದ್ವಿ. ಈ ಸಿಂಕು ಎಲ್ಲ ಕಿಚನಲ್ಲಿ ಏನೇನಿದೆಯೋ ಎಲ್ಲ ನಾವು ಮಾಡಿಸಿದ್ದು ಆಮೇಲೆ ಮನೆಗೆ ಶಿಫ್ಟ್ ಆದಮೇಲೆ. ಸೊ ಇದೆ ನಮ್ಮ ಕಿಚನ್ನು. ಆ್ಯಂಡ್ ಸೊ ಇಲ್ಲಿ ಒಂದು ಜನರಲ್ ವಾಶ್ರೂಮ್ ಇದೆ. ಆ್ಯಂಡ್ ಅಲ್ಲಿ ಒಂದು ರೂಮ್ ಇದೆ. ಆ ರೂಮಲ್ಲಿ ಜನರು ಮಲ್ಕೊಂಡಿದ್ದಾರೆ. ಸೊ ಅದು ತೋರಿಸಲ್ಲ, ಬೇರೆ ರೂಮ್ಸ್ ತೋರಿಸ್ತೀನಿ. ಸೊ ಇವಾಗ ಬನ್ನಿ ನಮ್ಮಮ್ಮನ ರೂಮ್ ಹೋಗೋಣ. ಇವಾಗ ನಮ್ಮಮ್ಮನ ರೂಮ್ ತೋರಿಸ್ತೀನಿ. ನಮ್ಮಮ್ಮನ ರೂಮಲ್ಲಿ ಬೇಸಿಕ್ಲಿ ಇಲ್ಲಿ ಒಂದು ಟಿ ವಿ ಶೋಕೇಸ್ ಇಟ್ಟಿದ್ದೀವಿ. ಬಟ್ ಇಲ್ಲಿ ಟಿ ವಿ ಎಲ್ಲ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಟಿ ವಿನೇ ಇಲ್ಲ. ನನ್ನ ಮನೆಯಲ್ಲಿ ಇಡೀ ಮನೆಯಲ್ಲಿ ಟಿ ವಿನೇ ಇಲ್ಲ. ಸೊ ಟಿ ವಿ ಯಾಕಿಲ್ಲ ಅಂದರೆ ಬಿಕಾಸ್ ನಮ್ಮ ಅಪ್ಪಂಗೆ ಒಂದು ಇತ್ತು ದಟ್ ಟಿ ವಿ ಇದ್ದರೆ ಯಾರೂ ಮಾತಾಡಲ್ಲ ಅಂತ. ಸೊ ಲಿವಿಂಗ್ ರೂಮಿಂದ ಹಿಡ್ದು ಯಾರ ರೂಮಲ್ಲೂ ಟಿ ವಿನೇ ಇಟ್ಟಿಲ್ಲ. ಸೊ ದಟ್ ಏನಿದೆಯೋ ನೆಟ್ಫ್ಲಿಕ್ಸು ಅಮೆಝಾನಲ್ಲಿ ನೋಡ್ತಾ ಇರ್ತೀವಿ. ಮುಂಚೆ ಅಂದರೆ ಎಲ್ಲ ರೂಮಲ್ಲೂ ನನ್ನ ಟಿ ವಿ ಇತ್ತು. ಬಟ್ ಆಮೇಲೆ ಎಲ್ಲ ತೆಗೆದಾಕ್ಬಿಟ್ರು ನನ್ನ PUC ನಲ್ಲಿದ್ದಾಗ. ಸೊ ನಮ್ಮ ಮನೆಯಲ್ಲಿ ಏನೂ ಟಿ ವಿನೇ ಇಲ್ಲ. ಸೊ ಶೋಕೇಸು ಇಲ್ಲಿ. ಆ್ಯಂಡ್ ಅದೇ ನಾನು ಗೈಸ್, ಅಲ್ಲಿ ಕಾಣಿಸ್ತಾ ಇದೆಯಾ ಚಿಕ್ಕ ಮಗು, ಅದೇ ನಾನು. ಆಮೇಲೆ ಸೊ ನಾವು ರೂಮ್ ಎಂಟರ್ ಆಗೋದಂಗೆ 2 ಬೆಡ್ ಕಾಣುತ್ತೆ. ಸೊ ಈ ಕಿಂಗ್ ಸೈಜ್ ಬೆಡ್ಡು ನಮ್ಮ ಅಕ್ಕಂದು. ಅಲ್ಲಿ ಒಂದು ಇನ್ನೊಂದು ಬೆಡ್ ಇದೆ, ಅದು ನಮ್ಮ ಅಪ್ಪ ಅಮ್ಮ ಮಾಡ್ಕೊಂಡೋದು. ಸೊ ಈ ಬೆಡ್ಡು ಆ್ಯಕ್ಚುಲಿ ಈ ಬೆಡ್ಡು ಮೇಲೆ ನನ್ನ ರೂಮ್ ಆಚೆ ಅಂಜು ರೂಮ್ ಇತ್ತು. ಸೊ ಅಲ್ಲಿ ಈ ಬೆಡ್ ಇತ್ತು. ಆ್ಯಂಡ್ ಇವಾಗ ಅವಳು ಮಗು ಬಂದಮೇಲೆ ಎಲ್ಲರಿಂದನೂ ಹೆಲ್ಪ್ ಬೇಕಾಗತ್ತಂತ ಇಲ್ಲಿ ಮಲ್ಕೊತಾಳೆ. ಸೊ ಆ ಬೆಡ್ ಇಲ್ಲಿ ಕೆಳಗಡೆನೇ ಶಿಫ್ಟ್ ಮಾಡಿಬಿಟ್ವಿ. ಸೊ ಇದು ನಮ್ಮ ಅಪ್ಪ ಅಮ್ಮ ಮಲ್ಕೊಳ್ಳೋದು ಬೆಡ್ಡು. ಆ್ಯಂಡ್ ಅಷ್ಟೇ ಗೈಸ್. ಇಲ್ಲಿ ವಾರ್ಡ್ರೋಬ್ಸಲ್ಲಿ ವಾಶ್ರೂಮ್ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಬಟ್ ಇಲ್ಲೇ ವಾಶ್ರೂಮ್ ಇರೋದು. ವಾಶ್ರೂಮನ್ನು ಫುಲ್ ರೆನೋವೇಟ್ ಮಾಡಿದರು. ಇಲ್ಲಿ ಹೋದ್ಮೇಲೆ ಇಲ್ಲಿ ಇನ್ನೊಂದು ಡೋರೂ ಇದೆ. ಸೊ ವಾಶ್ರೂಮ್ ಫುಲ್ ರೆನೋವೇಟ್ ಮಾಡಿದ್ರು. ಸೊ ಇದೆ ಫುಲ್ ವಾಶ್ರೂಮು. ಸೊ ಆ್ಯಂಡ್ ಆ ವಾಶ್ರೂಮ್ ರೆನೋವೇಟ್ ಮಾಡೋ ಟೈಮಲ್ಲಿ ಯಪ್ಪ ನಮ್ಮ ಮನೆಯಲ್ಲಿ ಇರೋ ತುಂಬ ಧೂಳು ಬರ್ತಾಯಿತ್ತು ಆ ಕನ್ಸ್ಟ್ರಕ್ಷನ್ ಟೈಮಲ್ಲಿ, ಈ ಇಂಟೀರಿಯರ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡುವಾಗ. ಸೊ ಬನ್ನಿ ಮೇಲೆ ಹೋಗೋಣ ಇವಾಗ. ಸೊ ಮೇಲೆ ಆ್ಯಕ್ಚುಲಿ ಒಂದು ಟೆರೆಸ್ ಇದೆ. ಆ್ಯಂಡ್ ಎಂಟರ್ ಆದಂಗೆ ಸ್ಟೇರ್ಸಿಂದ ನಮ್ಮ ಅಕ್ಕ ರೂಮ್ ಇದೆ. ಸೊ ಇಲ್ಲೇ ಆ ಬೆಡ್ ಬರಬೇಕಾಗಿದ್ದು. ಆ್ಯಂಡ್ ನಮ್ಮ ಅಕ್ಕ ಇವಾಗ ಬಂದುಬಿಟ್ಟು ಎಲ್ಲ ಇಲ್ಲಿ ಕ್ಲೀನ್ ಮಾಡಿದ್ದಾಳೆ. ಸೊ ದಟ್ ನಾನು ಇಲ್ಲಿ ವೀಡಿಯೋ ಮಾಡ್ತೀನಿ ಅಂತ ನೋಡಿ. I made it like, see, ಅವರೆಲ್ಲ ಬ್ಯಾಚುಲರ್ ಥರ ಲಿವ್ ಆಗ್ತಾರೆ. I made it like little livable ಅಷ್ಟೇ. ಸೊ ನಾನು ಆ್ಯಕ್ಚುಲಿ ಟ್ರಾವೆಲ್ ಟೈಮಲ್ಲಿ ಮಾತ್ರ ಎಕ್ಸ್ಟ್ರೀಮ್ಲಿ ಆರ್ಗನೈಸ್ಡ್ ಆಗಿರ್ತೀನಿ. ಇಲ್ಲ ಅಂದರೆ ಸೊ ಇಲ್ಲಿ ಏನೂ ಇಲ್ಲ ತೋರ್ಸೋಕ್ಕಂಗೆ. ಬಟ್ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಈ ರೂಮಲ್ಲಿ ಇದು ಒಂದು ಟೆರೆಸ್ ಇತ್ತು. ಬಟ್ ನಾನು ಈ ಮನೆಗೆ ಶಿಫ್ಟ್ ಆಗೋದು ಮುಂಚೆನೇ ಹೇಳಿದೆ, ನನಗೊಂದು ರೂಮ್ ಇಲ್ಲ ಅಂದರೆ ನಾನು ಬರೋದೇ ಇಲ್ಲ. ಚಿಕ್ಕ ವಯಸ್ಸಿಂದ ನಮ್ಮ ಅಕ್ಕನ ಜೊತೆ ಇರ್ತಾಯಿದ್ದೆ. ಆ್ಯಂಡ್ ನನಗೆ ರೂಮ್ ಇಲ್ಲ ಅಂದರೆ ಬರೋದೇ ಇಲ್ಲ ಅಂತ ಈ ಟೆರೆಸ್ನ ನನ್ನ ರೂಮ್ ಮಾಡಿದರು. ಸೊ ನನ್ನ ರೂಮ್ ಎಂಟರ್ ಆಗೋದು ಮುಂಚೆ ಇವಳು ರೂಮ್ದು ಬಾಲ್ಕನಿ ತೋರಿಸೋಣ. ಇವಾಗ ಸದ್ಯಕ್ಕೆ ಗೋಡೌನ್ ಆಗ್ಬಿಟ್ಟಿದೆ. ಸೊ ಅದು ನನ್ನ ಗೋಡೌನ್ ಆಗಿದೆ. ಇಲ್ಲಿ ಲೈಟ್ ಇದೆಯಲ್ಲ. ಹಾಂ, ಸೊ ನೋಡಿ ಬಾಲ್ಕನಿ ಎಂಟರ್ ಆಗಿದ ತಕ್ಷಣ ವ್ಯೂ ಅಂತೂ ಕ್ರೇಜಿ ಆಗಿದೆ. ಸೊ ನನ್ನ ರೂಮಿಂದ ಹೆಂಗಿದೆ ಅಂತ ತೋರಿಸ್ತೀನಿ.
ಇದು ನನ್ನ ಶೂ ಕಲೆಕ್ಷನ್ ತೋರಿಸೋದೇ ಮರ್ತ್ಬಿಟ್ಟೆ. ಸೊ ಯಾ, ನನ್ನ ಶೂ ಕಲೆಕ್ಷನ್ ನೋಡಿ. ಆ್ಯಂಡ್ ಅದು ನನ್ನ ಬ್ಯಾಡ್ಮಿಂಟನ್ ಶೂಸು, ನನ್ನ ಟ್ರೆಕ್ ಶೂಸು. ಅದು ಆ್ಯಕ್ಚುಲಿ ನಾನು ಕಾರ್ತಿಕ್ಗೆ ಕೊಡಬೇಕಿದ್ದು. ಬಿಕಾಸ್ ನಾನು ಇವಾಗ ಜಾಸ್ತಿ ಏನು ಟ್ರೆಕ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಅವ್ನು ಅಟ್ಲೀಸ್ಟ್ ಯೂಸ್ ಮಾಡ್ತಾನೆ. ಆ್ಯಂಡ್ ಆಲ್ಸೋ ನಂಗೆ ಚಿಕ್ಕದಾಗಿದೆ ಅದು. ಸೊ ಇದು ನಂದು ಕಾರ್ತಿಕ್ದು ಅದಿದು ಸೇಮ್ ಶೂ ಇದೆ ಇದೂ. ಸೊ ಯಾ, ಇಲ್ಲಿ ಒಂದು ನಾನು ಆ್ಯಕ್ಚುಲಿ 2 ಪೂಮಾ ಶೂಸ್ ಇದೆ. ಇದು ಒಂದು ಮರ್ಸಿಡೀಸ್ ಆ್ಯಂಡ್ ಪೂಮಾದು ಕೊಲಾಬ್ರೇಟೆಡ್ ಶೂ. ಇಲ್ಲಿ ಒಂದು ಇದೆ. ಆ್ಯಂಡ್ ಆಲ್ಸೋ ಯಾ, ಇಷ್ಟಿದೆ ನಂದು ಶೂಸು. ಆ್ಯಕ್ಚುಲಿ ಶೂಸು ಆಮೇಲೆ ವಾಚಸ್ ತುಂಬ ಇಷ್ಟ. ಬಟ್ ವಾಚಸ್ ನನ್ನ ಹತ್ರ ಜಾಸ್ತಿ ಇನ್ನೂ ತೊಗೊಂಡಿಲ್ಲ. ಬಟ್ ತೊಗೊಳ್ಳೋಣ ಮುಂದಕ್ಕೆ. ಸೊ ಬನ್ನಿ ನನ್ನ ರೂಮ್ ನೋಡೋಣ. ರೂಮ್ ಅಂತೂ ನಾನು ಐ ಡಿಡ್ ಇವನ್ ಟಚ್ ಇಟ್. ಯಾಕೆ? I give up. I have no patience anymore. ಸೊ ನನ್ನ ರೂಮು ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ಯಾವುದೋ ಹಾಸ್ಟೆಲ್ ಲೈಫ್ ಸ್ಟೈಲಲ್ಲಿ ಇದ್ದಂಗೆ. ಸೊ ನನಗೆ ಈ ಲ್ಯಾಂಪ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಮುಂಚೆ ಅಂದರೆ ಲ್ಯಾಂಪ್ಸ್ ತೊಗೊತಾ ಇರಲಿಲ್ಲ. ಸೊ ಲ್ಯಾಂಪ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಇದೇ ನಂದು ವರ್ಕ್ ಸ್ಟೇಷನ್ನು. ಆ್ಯಂಡ್ ಯಾ, ಇಲ್ಲಿ ಆ್ಯಕ್ಚುಲಿ ವಿಂಡೋನಲ್ಲಿ ಒಂದು ಚೂರು ಗ್ರಿಲ್ ಏನೂ ಇಲ್ಲ. ಆ್ಯಂಡ್ ಯಾ, ಅದೇ ನಂಗೆ ಬೇಕಾಗಿರೋದು. ಆರಾಮಾಗಿ ಮಲ್ಕೊಂಡು ನೀಟಾಗಿ ವ್ಯೂ ಎಂಜಾಯ್ ಮಾಡ್ಬೋದು. ನೋಡಿ ವ್ಯೂ ಹೆಂಗಿದೆ. ಲೈಟ್ ಆಫ್ ಆಗಿದ ತಕ್ಷಣ ಸಕ್ಕತ್ತಾಗಿದೆ ವ್ಯೂ. ಸನ್ರೈಸ್ ಸನ್ಸೆಟ್ ಅಂತ. ದಿವಾಲಿ ಟೈಮಲ್ಲಿ ಅಂತೂ ಆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಮಲ್ಕೊಂಡು ಕ್ರ್ಯಾಕರ್ಸ್ ಫುಲ್ ಸ್ಕೈ ಎಲ್ಲ ನೋಡ್ಬೋದು. ಆ್ಯಕ್ಚುಲಿ ನಾನು ಈ ಟೇಬಲ್ ಮೇಲೆ ಸ್ವಲ್ಪ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಫುಲ್ ಸ್ಕೈ ನೋಡ್ತೀನಿ. ವರ್ಕ್ ಮಾಡೋವಾಗ್ಲೂ ನನ್ನ ರೂಮ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾ, ಪರ್ಫೆಕ್ಟ್ ಬ್ಯಾಚುಲರ್ಸ್ ರೂಮ್ ನನ್ನ ರೂಮು. ಇನ್ನೇನಾದ್ರು ಇದೆಯಾ ತೋರ್ಸೋಕ್ಕೆ? ಟೆರೆಸ್ ಇದೆಯಲ್ಲ? ಟೆರೆಸ್ಸು ಫೈನ್. ನಮ್ಮ ಅಮ್ಮ ಇದ್ದಿದ್ರೆ ನಾನು ವಾರ್ಡ್ರೋಬ್ ಎಲ್ಲ ತೆಗೆದು ತೋರಿಸ್ಬಿಡ್ತಾ ಇದ್ರು. ಅದಕ್ಕೆ ಬೇಡ. ಒಂದು ವಾರ್ಡ್ರೋಬ್ ಯು ಕಾಂಟ್ ಸಿ. ಮೈ ವಾರ್ಡ್ರೋಬ್ ಇಸ್ ವೆರಿ ಡರ್ಟಿ. ಹಿ ಇಸ್ ಅ ಪ್ರಾಪರ್ ಬ್ಯಾಚುಲರ್. ಇದರಲ್ಲಿ ಈ ಕ್ವಾಲಿಟಿ ನಂದು ಕಾರ್ತಿಕ್ದು ಉಲ್ಟಾ ಆಗ್ಬಿಟ್ಟಿದೆ. ಸೊ ಕಾರ್ತಿಕ್ಕು ಫುಲ್ ಆರ್ಗನೈಸ್ಡು, ನಾನು ಅಷ್ಟು ಆರ್ಗನೈಸ್ಡ್ ಅಲ್ಲ ಹಂಗೆಲ್ಲ. ಸೊ ಲೈಟ್ ಆನ್ ಮಾಡೋಣ. ಸೊ ಇವಾಗ ಬನ್ನಿ, ಟೆರೆಸ್ ಇದು. ಸೊ ಟೆರೆಸ್ಸು ಒಂದು ಪ್ರಾಪರ್ ಓಪನ್ ಏರಿಯಾ. ಫುಲ್ ಇದೆಲ್ಲ ಮಂಗಳೂರು ಟೈಲ್ಸ್ ಹಾಕ್ಬಿಟ್ಟು ಫುಲ್ ಇದೆಲ್ಲ ನಾವೇನು ಮುಟ್ಟಿಲ್ಲ. ಬರೀ ನಾವು ಪ್ರಾಬ್ಲಿ ಎವ್ರಿ 6 months ಒನ್ಸ್ ಪೇಂಟ್ ಮಾಡಿಸ್ತೀವಿ ಇಲ್ಲಿ. ಸೊ ದ್ಯಾಟ್ ಚೂರು ಚೆನ್ನಾಗಿ ಕಾಣುತ್ತೆ ಅಂತ ಬ್ರೈಟಾಗಿ. ಸ್ಟ್ರಕ್ಚರ್ ಮಾತ್ರ ಇಲ್ಲಿ ಹಾಂ, ಮಂಗಳೂರು ಟೇಲ್ಸ್ ಈ ವೈಟ್ ಕಲರ್ ಇದೆಲ್ಲ ಈ ಬೇಸಿಕ್ಲಿ ಈ ಬ್ಯಾಕ್ಗ್ರೌಂಡ್ ಎಲ್ಲ ಕವರ್ ಮಾಡಿದ್ವಿ. ಸೊ ದಟ್ ಆ ಮನೆಗೆ ಈ ಮನೆಗೆ ಕಾಣಲ್ಲ. ಆ್ಯಂಡ್ ಆಲ್ಸೋ ಯಾ, ಇದು ಜನರಲ್ಲು ಈ ಏರಿಯಾ ಫುಲ್ ಬಿಲ್ಡಿಂಗಿಗೆ ಆಕ್ಸೆಸಬಲು. ಬಟ್ ಇದು ಒಂದು ಸ್ಪೇಸು ನನ್ನ ಮನೆಗೆ ಮಾತ್ರ ಕೊಟ್ಟಿರೋದು. ಆ್ಯಂಡ್ ಈ ಇಡೀ ಬಿಲ್ಡಿಂಗಲ್ಲಿ ನನ್ನ ಮನೆ ಮಾತ್ರ ಡ್ಯೂಪ್ಲೆಕ್ಸ್ ಮನೆ. ಸೊ ಬೇರೆದೆಲ್ಲ ಸಿಂಗಲು. ಸೊ ಹಾಗೆ. ಬಟ್ ಎಲ್ಲದೂ ರೆಪ್ಲಿಕಾನೇ. ಲೈಕ್ ಕೆಳಗಡೆ ಮನೆದು ಗ್ರೌಂಡ್ ಫ್ಲೋರು, ನಮ್ಮ ಮನೆ ಗ್ರೌಂಡ್ ಫ್ಲೋರ್ ಎಲ್ಲ ರೆಪ್ಲಿಕಾನೇ. ಜಸ್ಟ್ ದಟ್ ನಮ್ಮ ಅಪ್ಪ ಅಮ್ಮ ರೂಮ್ ಮಧ್ಯ ಒಂದು ಪಾರ್ಟಿಷನ್ ಬಂದು ಇನ್ನೊಂದು ರೂಮೇ ಆಗಿಬಿಟ್ಟಿದೆ. ಸೊ ನಮ್ಮ ಅಮ್ಮ ಅಪ್ಪ ರೂಮ್ ಆ್ಯಕ್ಚುಲಿ ದೊಡ್ಡದು, ಅದಕ್ಕೆ. ಇಲ್ಲೂ ವ್ಯೂ ಚೆನ್ನಾಗಿದೆ. ಸೊ ಕೋವಿಡ್ ಟೈಮಲ್ಲಿ ನಾನು ಪುಲ್ಅಪ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಆ್ಯಂಡ್ ಎಲ್ಲಿದೆ ಕಲ್ಲಿಲ್ಲ. ಸೊ ಕಲ್ಲು ಇಟ್ಕೊಂಡು ಇಲ್ಲೇ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ನಾವು ಏನಾದರೂ ಪಾರ್ಟಿ ಗೀಟಿ ಎಲ್ಲ ಮಾಡ್ತಾ ಇರುವಾಗ ಇಲ್ಲೇ ಫುಡ್ ಏರಿಯಾ ಇಟ್ಬಿಟ್ಟು ಇಲ್ಲೇ ನೀಟಾಗೆ ವಾಶ್ ಬೇಸನು ಇದೆ. ಸೊ ಇಲ್ಲಿ ಪರ್ಫೆಕ್ಟಾಗಿ ಪಾರ್ಟಿಯಿಂದ ಹಿಡಿದು ಎಲ್ಲ ಇಲ್ಲೇ ಮಾಡ್ಬೋದು. ಸೊ ಇದೇ ನಂದು ಓಪನ್ ಟೆರೆಸ್ಸು. ಆ್ಯಂಡ್ ಇಷ್ಟರಲ್ಲಿ ನಂದು ಹೋಮ್ ಟೂರು ಎಂಡ್ ಆಯಿತು. ಸೊ ಯಾರ್ಯಾರು ಈ ವಿಡಿಯೋ ನೋಡಿಬಿಟ್ಟು ಎಂಜಾಯ್ ಮಾಡಿದಾರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬನ್ನಿ ಗೈಸ್, ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.